ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ನಡುವೆ ವಿರೋಧಿಗಳನ್ನ ಪ್ರೀತಿಸುವ ಪಾಲಿಟಿಕ್ಸ್ಗೆ ಮುಂದಾದ್ರ ಡಿಕೆ ಶಿವಕುಮಾರ್. ಸಿದ್ದು ಆಪ್ತ ಗ್ಯಾಂಗ್ ಕ್ಯಾಂಪ್ಗೆ ಕೈ ಹಾಕಿ ಡಿಕೆಶಿ ತಿರುಗುಬಾಣ ಅಸ್ತ್ರವನ್ನ ಹೂಡಿದ್ದಾರೆ. ಸಚಿವ ಜಮೀರ್ ಜೊತೆ ನಿನ್ನೆ ಪ್ರತ್ಯೇಕ ಚರ್ಚೆಯನ್ನು ನಡೆಸಿದ್ರು ಡಿಕೆ ಶಿವಕುಮಾರ್. ತಡರಾತ್ರಿ ಸತೀಶ್ ಜಾರಕಿಹೊಳಿ ಜೊತೆ ಡಿಕೆ 1-to-1 ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ. ವಿರುದ್ಧ ದಿಕ್ಕಿನ ಇಬ್ಬರು ನಾಯಕರ ಆತ್ಮೀಯ ಮಾತುಕತೆ ಕುತೂಹಲ ಮೂಡಿಸಿದೆ. ಸಿಎಂ ಆಪ್ತರನ್ನೇ ಮನವೊಲಿಸಿ ಸಾಫ್ಟ್ ಗೇಮ್ ಶುರು ಮಾಡಿದ್ರ ಡಿಕೆ ಅಂತ. ವಿರೋಧಿಗಳನ್ನು ಪ್ರೀತಿಸುವ ಪಾಲಿಟಿಕ್ಸ ಡಿಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಇದು ಫಲನ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ ವಿರೋಧಿಗಳನ್ನೇ ವಿಶ್ವಾಸಕ್ಕೆ ತಗೊಂಡ್ಬಿಟ್ರೆ ನಾಳೆ ದಿನ ನನ್ನನ್ನು ವಿರೋಧಿಸೋರೇ ಯಾರೂ ಇರಲ್ಲ. ಒಂದು ವೇಳೆ ಅಧಿಕಾರ ಹಸ್ತಾಂತರ ಆಗಿ ಡಿಕೆ ಶಿವಕುಮಾರ್ ಸಿ ಎಂ ಆದರು ಅಂತಲೇ ಇಟ್ಕೋ, ಆಗಲೂ ಕೂಡ ಸತೀಶ್ ಜಾರಕಿಹೊಳಿ ಆಗಲಿ ಜಮೀರ್ ಅವರಾಗಲಿ ಯಾರ ವಿರೋಧನೂ ಇರಬಾರ್ದು. ಸಿದ್ದರಾಮಯ್ಯ ಬಣದವರು ಸುಮ್ಮನೆ ಕೊಂಕೆತ್ತಬಾರ್ದು. ಸುಸೂತ್ರವಾಗಿ 2.5 ವರ್ಷ ಸರ್ಕಾರ ನಡೆಸ್ಕೊಂಡು ಹೋಗಬೇಕು. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರಾ? ಅದೇ ತಂತ್ರಗಾರಿಕೆಯ ಭಾಗವಾಗಿ ಆಮೇಲೆ ಜಾರ್ಜ್ ಅವ್ರನ್ನೂ ಹೋಗಿ ಮಾತನಾಡಿಸಿದ್ರು. ಜಾರ್ಜ್ ಅವರ ಮನೆಗೆ ಹೋಗಿದ್ರು ಡಿ ಕೆ ಶಿವಕುಮಾರ್. ಜಾರ್ಜ್ ಅವ್ರನ್ನ ಮಾತನಾಡಿಸಿದ್ರು. ಸತೀಶ್ ಜಾರಕಿಹೊಳಿ ಅವ್ರದ್ದಾಯಿತು, ಜಮೀರ್ ಅಹಮದ್ ಅವ್ರದ್ದಾಯಿತು. ಒಬ್ಬೊಬ್ಬರಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ರಾಜಕೀಯ ತಂತ್ರಗಾರಿಕೆ. ಆ ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಅವ್ರು ಹೇಳ್ತಾರಲ್ಲ, ನಾನು ಚೆಸ್ ಗೇಮ್ ಆಡ್ತೀನಿ ರೀ ಅಂತ. ಸೊ ಮುಖ್ಯಮಂತ್ರಿ ರೇಸ್ನಲ್ಲಿ DCM ಡಿ ಕೆ ಶಿವಕುಮಾರ್, KPCC ಪಟ್ಟದ ನಿರೀಕ್ಷೆಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಡಿಕೆ CM ಕನಸು ನನಸಾದರಷ್ಟೇ KPCC ಸ್ಥಾನ ಖಾಲಿಯಾಗುತ್ತೆ. KPCC ಸ್ಥಾನಕ್ಕೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ನೆರವು ಬೇಕೇ ಬೇಕು. ಮುನಿಸು ಮರೆತು ಡಿಕೆ ಜೊತೆ ಮಾತುಕತೆಗೆ ಮುಂದಾದ್ರ ಸತೀಶ್. ಅದಕ್ಕೋಸ್ಕರನೇ ನಿನ್ನೆ ಇಬ್ಬರದ್ದು ಭೇಟಿ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ ಆವಾಗಲೇ. ಡಿ ಕೆ ಶಿವಕುಮಾರ್ CM ಆದರೆ KPCC ಅಧ್ಯಕ್ಷ ಸ್ಥಾನ ಖಾಲಿ ಆಗುತ್ತೆ. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರು ಮೂವ್ ಆಗ್ಬೋದು. ಹಾಗಾಗಿ ಇಬ್ಬರ ನಡುವೆ ಮಾತುಕತೆ. ನನಗೆ ನೀನು ಕೋಆಪರೇಟಿವ್ ಆಗಿರಪ್ಪ, ನಿನಗೆ ನಾನು ಸಹಕಾರ ಕೊಡ್ತೀನಿ, ಸುಮ್ಮನೆ ಕಿತ್ತಾಡೋದು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಮಾತುಕತೆ ಆಡಿರೋದಿರ್ಬೋದು. ಅದರ್ವೈಸ್ ಸಿದ್ದರಾಮಯ್ಯನವರ ಬಣ ಮುಂದಿನ 2.5 ವರ್ಷ ಸುಮ್ಮನೆ ಬೇಕಾಬಿಟ್ಟು ಹೇಳಿಕೆಗಳನ್ನ ಕೊಡೋದು, ಮುಜುಗರ ಉಂಟು ಮಾಡೋದು, ಸುಸೂತ್ರವಾಗಿ ಸರ್ಕಾರ ನಡೆಸೋದಕ್ಕೆ ಬಿಡದೇ ಇರೋದು, ಹೀಗೆಲ್ಲ ಆಗಬಾರ್ದು ಅಂತ 40 ವರ್ಷ 45 ವರ್ಷ ರಾಜಕಾರಣದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇಷ್ಟು ಮಾತ್ರದ ವಿಚಾರ ಗೊತ್ತಿರಲ್ವಾ? ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ವಿರೋಧಿಗಳನ್ನೇ ಸ್ನೇಹಿತರನ್ನಾಗಿ ಮಾಡಿಕೊಂಡ್ರೆ ನಾಳೆ ದಿನ ನನಗೆ ಯಾವ ತೊಂದರೆನೂ ಇರಲ್ಲ, ಸುಸೂತ್ರವಾಗಿ 2.5 ವರ್ಷ ಅಧಿಕಾರ ನಡೆಸ್ಬೋದು. ಆ ಲೆಕ್ಕಾಚಾರದಲ್ಲಿ ವಿರೋಧಿ ಬಣದ ನಾಯಕರನ್ನ ಡಿ ಕೆ ಶಿವಕುಮಾರ್ ಮಾತಾಡಿಸ್ತಾ ಇದ್ದಾರಾ, ವಿಶ್ವಾಸಕ್ಕೆ ತಗೋತಾ ಇದ್ದಾರಾ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಆ ಒಂದು ಸುಳಿವು, ಆ ಒಂದು ನಡೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕೊಟ್ಟಾಗಿದೆ. ಪ್ರಮುಖವಾಗಿರ್ತಕ್ಕಂಥದ್ದು, ಒಬ್ಬ ಲೀಡರ್ ಆದಂಥವರು ಎಲ್ಲೋ ಒಂದು ಕಡೆ ಒಂದು ವಿರೋಧವನ್ನ ಲೆಕ್ಕಿಸದೆ ಇದೇನಾಗುತ್ತೆ ಬಿಡು ಅಂತ ಏನಾದರೂ ನಿರ್ಲಕ್ಷ್ಯ ಮಾಡೋದಾದ್ರೆ ಅದು ಒಂದು ರೀತಿಯಲ್ಲಿ ಹೆಮ್ಮರವಾಗಿ ಬೆಳೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿ ಹೆಮ್ಮರವಾಗಿ ಬೆಳೆದು ಆ ಲೀಡರ್ ವಿರುದ್ಧವೇ ಸಂಚುಗಳಾದಂಥ ಆ ಉದಾಹರಣೆಗಳು ದೇಶದ ರಾಜಕಾರಣದಲ್ಲೂ ನಡೆದಿದೆ, ಕರ್ನಾಟಕದಲ್ಲೂ ಕೂಡ ನಡೆದಿದೆ. ಹಾಗಾಗಿ ಅದರ ಅರಿವು ಆ ಒಂದು DCM ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಇದೆ. ಹಾಗಾಗಿ ವಿರೋಧಿಗಳನ್ನು ಕೂಡ ಪ್ರೀತಿಸುವಂಥ ಪಾಲಿಟಿಕ್ಸ್ನ ಡಿ ಕೆ ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ ಅನ್ನೋದು ಸ್ಪಷ್ಟ. ಯಾಕೆಂದರೆ ಜಮೀರ್ ಜೊತೆ ಕೂಡ ಮಾತುಕತೆಯನ್ನು ಪ್ರತ್ಯೇಕವಾಗಿ ನಡೆಸಿದ್ರು, ಜಮೀರ್ ಜೊತೆನೂ ಮಾತಾಡಿದ್ರು. ಜಮೀರ್ ಹೇಳ್ತಾರೆ ಸಿದ್ದರಾಮಯ್ಯ ಅವರೇ 5 ವರ್ಷ CM ಆಗಿರ್ತಾರೆ, 28 ಆದಮೇಲೆ ನೋಡ್ಕೊಳ್ಳೋಣ ಅನ್ನೋ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಜಾರ್ಜ್ ರವರು ಸಿದ್ದರಾಮಯ್ಯ ಆಪ್ತರು ಆದರೂ ಕೂಡ ಹೈಕಮಾಂಡ್ ಇಷ್ಟರು, ಅವರ ಮನೆಗೆ ಕೂಡ ಹೋಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ನಿನ್ನೆ ತಡರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿನ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಅಂದರೆ ಕೇವಲ ಸುಮ್ಮನೆ ಹೋಗಿ ಮಾತುಕತೆ ಖಂಡಿತವಾಗಿಯೂ ಕೂಡ ಇಲ್ಲ. ನೀವು ಹೇಳದಂತೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿರುತ್ತೆ. ಯಾಕೆಂದರೆ ಆ ಒಂದು ಮಾತುಕತೆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಈ ಒಂದು KPCC ಅಧ್ಯಕ್ಷ ಸ್ಥಾನವನ್ನು ಬೇರೆ ರೀತಿ ಕ್ಲೈಮ್ ಮಾಡ್ತಾ ಇದ್ರು. ಜೊತೆಗೆ ಅಹಿಂದ ನಾಯಕತ್ವವನ್ನು ಕೂಡ ಅವರ ಸಿದ್ದರಾಮಯ್ಯ ಅವರ ಪುತ್ರ ಒಂದು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಿಭಾಯಿಸಬಲ್ಲರು ಅಂತ ಬಹಿರಂಗವಾಗಿ ಹೇಳಿದರು. ತದನಂತರ ಇದೇ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಹುದ್ದೆ ಈಗ ಖಾಲಿ ಇಲ್ಲ, ಅದೇನಿದ್ರು ಕೂಡ ನೋಡ್ಕೊಳ್ಳೋಣ ಅಂತ ಹೇಳಿದರು. ಹಾಗಾಗಿ ಈ ರೀತಿಯ ಪಟ್ಟುಗಳನ್ನು ಸತೀಶ್ ಜಾರಕಿಹೊಳಿ ಅವರು ಹಾಕ್ತಿದ್ರು. ಹಾಗಾಗಿ ನಿನ್ನೆ ನಡೆದಂಥ ಭೇಟಿಯ ಸಂದರ್ಭದಲ್ಲಿ
ಕೆಲ ಆಫರ್ಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿರ್ಬೋದು, ಕೆಲ ಆಪ್ಷನ್ಗಳ ಬಗ್ಗೆಯೂ ಕೂಡ ಚರ್ಚೆ ಆಗಿರ್ಬೋದು. ಅಂದರೆ KPCC ಪಟ್ಟದ ವಿಚಾರ ಆಗಿರ್ಬೋದು ಮತ್ತು CM ಪಟ್ಟದ ವಿಚಾರ ಆಗಿರ್ಬೋದು. ಈ ಸಂದರ್ಭದಲ್ಲಿ ಒಂದು ಅನುವು ಮಾಡಿಕೊಟ್ರೆ ನೀವು ಒಟ್ಟಾಗಿ ಕೆಲಸ ಮಾಡೋಣ, ಜೋಡಿಯಾಗಿ ಕೆಲಸ ಮಾಡೋಣ, ನೀವು KPCC ಅಧ್ಯಕ್ಷರಾಗಿ ನಾವು CM ಆಗಿರ್ತೀವಿ. ಈ ರೀತಿಯ ಮಾತುಕತೆ ನಡೆದಿದ್ರೂ ಕೂಡ ಅಚ್ಚರಿ ಇಲ್ಲ. ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಒಂದಂತೂ ಸತ್ಯ, DK ಶಿವಕುಮಾರ್ ಅವರು ವಿರೋಧಿಗಳನ್ನು ಕೂಡ ಪ್ರೀತಿಸುವಂಥ ಪಾಲಿಟಿಕ್ಸ್ನ ಶುರು ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಅವ್ರಿಗೆ ಫಲ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಎಲ್ಲರನ್ನೂ ಕೂಡ ಒಳಗೊಂಡಂಥ ಒಬ್ಬ ನಾಯಕ ಆಗಬೇಕು. ಈ ಕಾರಣದಿಂದ ಮುಂದೆ ಬರುವಂಥ ತೊಂದರೆಗಳು ಮತ್ತು ಅಡೆತಡೆಗಳು ಕೂಡ ಕ್ಲಿಯರ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ DK ಶಿವಕುಮಾರ್ ಅವರು ಈ ರವೀಶ್ ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಸತೀಶ್ ಜಾರಕಿಹೊಳಿ ಪ್ರೆಸ್ ಮೀಟ್ ಶುರು ಆಗ್ತಾ ಇದೆ, ನೋಡೋಣ. ಯಾವುದ್ರೆ ಅಲ್ಲ ಸರ್ಕಾರ ಕೇಳುವಂಥ ಪ್ರಶ್ನೆ ಈಗ ಉದ್ಭವಿಸಲ್ಲ. ಈಗ ಅಂಥ ಸನ್ನಿವೇಶ ಸಂದರ್ಭ ಏನೂ ಬಂದಿಲ್ಲ. ಅವರು ಕೂಡ ಏನು ಕೇಳಿಲ್ಲ, ನಾವು ಹೇಳುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೀ. ಅವ್ರೆಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ನಿಲುವು ಅದಾಗೈತಿ, ನಮ್ಮದು ಅದಾಗೈತಿ, ಎಲ್ಲರ ನಿಲುವು ಅದ ಇದೆ. 28ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಎಲ್ಲರೂ ಅಭಿಪ್ರಾಯ ಇದೆ. ಸಿಎಂ ಜೊತೆಗೆ ಕೂರಿಸ್ಕೊಂಡಿರುವಂತ ಎಲ್ಲ ಶಾಸಕರು ಸಚಿವರ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ. ಕ್ಲಿಯರ್ ಸೂಚನೆ ಏನಾದ್ರು ಇದೆಯಾ ಅವ್ರಿಗೆ? ಆ ಕಾರಣಕ್ಕಾಗಿ ಭೇಟಿ ಆಗ್ತಾ ಇಲ್ಲ ನೋಡಿ, ಅದಂತೂ ನಾವು ನಮ್ಗೆ ಹೇಳಿದ್ದೀವಿ, ಸಾಕಷ್ಟು ಸಾರಿ ಹೇಳಿದ್ದೀವಿ. ಆ ವಿಷಯ ಬಗ್ಗೆ ನಾವು ನಿರ್ಣಯ ತಗೊಳ್ಳೋರ ಹಂತದಲ್ಲಿಲ್ಲ. ಈಗ ಭೇಟಿಯಾಗಿದ್ದಾರೆ, ಅದನ್ನು ಅಷ್ಟು ನಿಮಗೆ ನಾವು ಹೇಳ್ಬೋದು. ಹೊರತಾಗಿ ಅದು ಯಾಕೋ ಏನಂತ ಅದನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಆಗೋಲ್ಲ. ಯಾಕೆ ನಮಗೂ ಗೊತ್ತಿರೋದು ಅಷ್ಟೇ ವಿಷಯ. ನಮಗೆ ಭೇಟಿಯಾಗಿದ್ದು ಪಕ್ಷದ ಬಗ್ಗೆ, ಸಂಘಟನೆ ಬಗ್ಗೆ, ಮುಂದೆ ಬರುವಂಥ ಚುನಾವಣೆ ಬಗ್ಗೆ ಸುಮಾರು ವಿಷಯ ಚರ್ಚೆ ಆಗಿದೆ. ಸೊ ಅಷ್ಟು ಮಾತ್ರ ನಿನ್ನೆ ನಾವು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಮುಂದಿನ 28 ಚುನಾವಣೆ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಬೆಳವಣಿಗೆಗಳ ತೀರ್ಮಾನಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ 28 ಚುನಾವಣೆಗೆ ಅಂತ. ಅದು ಇದು ನಿಜ. ಅದನ್ನೆಲ್ಲ ನೋಡ್ಲಿಕ್ಕೆ ಹೈಕಮಾಂಡ್ ಇದ್ದಲ್ಲ, ಅವ್ರು ಮಾಡ್ತಾರೆ. ಅಳದು ತೂಗಿ ಅವ್ರು ನಿರ್ಧಾರ ಮಾಡ್ತಾರೆ. ಅದರಲ್ಲಿ ನಮ್ಮ ಪಾತ್ರ ಏನೂ ಇರೋಲ್ಲ. ಮಾಡೋರೆಲ್ಲ ಅವ್ರು ಇರ್ತಾರೆ. ಆ ಪಾರ್ಟಿ ಏನು ಹೇಳ್ತೀವಿ ಅದನ್ನು ಕೇಳುವಂಥ ಪ್ರಯತ್ನ ನಾವು ಅಷ್ಟೇ ಮಾಡೋದು, ಪಾಲನೆ ಮಾಡೋರು ಅಷ್ಟೇ. ಈ ಬೆಳವಣಿಗೆಗಳ ನಡುವೆ ನಿಮ್ಮ ಮತ್ತು DK ಶಿವಕುಮಾರ್ ಅವರ ಭೇಟಿ ಇನ್ನೊಂದು ರೀತಿ ಚರ್ಚೆಗಳಾಗ್ತದೆ. ಇಲ್ಲ, ಚರ್ಚೆ ಮಾಡೋದೇನು, ಅದು ಬೇರೆ ಪಕ್ಷದವ್ರು ಆಗಿದ್ರೆ ಅದು ಏನು ಭಾಳ ಮಹತ್ವ ಸಿಗ್ತಿತ್ತು. ನಮ್ಮ ಪಕ್ಷದವ್ರು ಅವರು BJPನೋ JDSನೋ ಇನ್ಯಾರನ್ನೋ ಭೇಟಿ ಆದರೆ ಅದು ಚರ್ಚೆ ಆಗ್ಬೋದಿತ್ತು. ನಮ್ಮ ಪಕ್ಷ ಅಧ್ಯಕ್ಷರು ನಮ್ಮ DCM ಭೇಟಿ ಆಗೋದ್ರಲ್ಲಿ ಅಂಥ ಮಹತ್ವ ಪಡೆಯುವಂಥ ಏನು ವಿಷಯ ಇಲ್ಲ ಅಂತ ನನ್ನ ಭಾವನೆ. ಬೇರೆಯವ್ರನ್ನ ಭೇಟಿ ಆಗಿದ್ರೆ ಅಂತ ಮಹತ್ವ ಆಗ್ತಿರ್ಲಿಲ್ಲ. ನಿಮ್ಮನ್ನು ಭೇಟಿ ಆಗಿರೋದಕ್ಕೆ ಒಂದು ಸ್ವಲ್ಪ ಮಹತ್ವ ಬಂದಿದೆ. ಈಗ ಸುಮಾರು ಜನ ಎಲ್ಲರೂ ಭೇಟಿಯಾಗಿದ್ದಾರೆ. ಈಗ ಮತ್ತೆ ಈಗ ಎಲ್ಲರನ್ನೂ ಭೇಟಿಯಾಗಿದ್ದಾರೆ ಅವರು. ಮುಂದೆ ಅದಕ್ಕೆ ಎಲ್ಲ ಸಚಿವರನ್ನ, ಎಲ್ಲ ಲೀಡರನ್ನ ಭೇಟಿಯಾಗಿದ್ದಾರೆ ಅವರು. ಭೇಟಿಯಾಗಿಲ್ಲತ್ತೇನಿಲ್ಲ. ಕೊನೆಯದಾವ ಬಹುಶಃ ನಾ ಇರಬೇಕಷ್ಟೇ. ಅದನ್ನೇ ಏನು ನಿಮ್ಗೆ ಈಗ ಸಿಕ್ಕಿದೆ. ಕೊನೆಯದಾವ ನಾನಿದ್ದೀನಿ. ಎಲ್ಲರಿಗೂ ಭೇಟಿಯಾಗಿದ್ದಾರೆ ಅವರು. DK ಶಿವಕುಮಾರ್ ಅವರಿಗೆ ಸರ್ ತಡೆಗೋಡೆ ಆಗಿದ್ದು ಸತೀಶ್ ಜಾರಕಿಹೊಳಿ ಅನ್ನೋ ಚರ್ಚೆಗಳಿತ್ತು. ಈಗ ತಡೆಗೋಡೆಯನ್ನು ಕ್ಲಿಯರ್ ಆಗಿದೆ ಅಂತ. ತಡೆಗೋಡೆ ಅಂತ ಇಲ್ಲವೇ ಇಲ್ಲ. ನಾವು ಹೇಳಿದ್ದೀವಿ, ತಡೆಗೋಡೆ ಇಲ್ಲವೇ ಇಲ್ಲ. ಹೈಕಮಾಂಡ್ ಆದೇಶ ಅಂತಿಮ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಾನು ಅದನ್ನೇ ಹೇಳ್ತೀನಿ. ಮತ್ತು ಅವ್ರು ನಮ್ಮ ಪಕ್ಷದವ್ರು ಭೇಟಿಯಾಗಿದ್ದೀವಿ. ಮತ್ತು ಅವ್ರಿಗೆ ಎಲ್ಲ ಸಚಿವರು ಎಲ್ಲರೂ ಭೇಟಿಯಾಗಿದ್ದಾರೆ. ಯಾರು ಭೇಟಿಯಾಗಿ ನನ್ನ ಸೋರ್ಸಸ್ ಪ್ರಕಾರ ಎಲ್ಲ ಸೀನಿಯರ್ಸ್ ಇರ್ಬೋದು, ಕೆಲವೊಂದು ಬಿಟ್ಟರೆ ಎಲ್ಲರೂ ಭೇಟಿಯಾಗಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬರು ಭೇಟಿಯಾಗಿರ್ಬೋದು ಕೊನೆಯದಾಗಿ. ಇಲ್ಲ, ಇಲ್ಲ, ಪಕ್ಷ ಒಂದೇ ಇದೆ, ಬರಲೇಬೇಕು. ನಾವು ಅಲ್ಲಿ ಹೋಗ್ತೀವಿ, ನಮ್ಮ ಕಡೆ ಅವ್ರು ಬರ್ತಾರೆ. ಅದೇನು ವಿಶೇಷ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಸೊ ಅವರು ಅವಶ್ಯಕವಾಗಿ ಇಲ್ಲಿ ಬಂದು ಹೋಗಿದ್ದಾರೆ ಸಾಕಷ್ಟು ಸಾರಿ. DK ಸುರೇಶ್ ಅವರು ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಸಾಕಷ್ಟು ಸಾರಿ ಹೋಗಿದ್ದೀವಿ, ಹೋಗಿಲ್ಲ ಅಂತೇನಿಲ್ಲ. ನಾಯಕರ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ ಹೈಕಮಾಂಡ್ ಅವರು. ನಮ್ಮ ರಾಜ್ಯದ ಕೆಲ ನಾಯಕರುಗಳ ಜೊತೆಗೆ ಈ ಬೆಳವಣಿಗೆಗಳು ತಮ್ಮಿಂದ ಏನಾದರೂ ರಾತ್ರಿ DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಂತಹ ಎಕ್ಸ್ಕ್ಲೂಸಿವ್ ವರದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಅದನ್ನು ಒಪ್ಪಿದ್ದಾರೆ ಸತೀಶ್ ಜಾರಕಿಹೊಳಿ. ಆದರೆ ಮಾತುಕತೆಯ ವಿಶೇಷತೆ ಏನಿಲ್ಲ. ಅವ್ರು ಎಲ್ಲರನ್ನೂ ಮೀಟ್ ಮಾಡ್ತಾ ಇದ್ದಾರೆ. ಹಾಗೂ ನನ್ನನ್ನು ಮೀಟ್ ಮಾಡಿದ್ದಾರೆ. ಸಹಕಾರ ಕೇಳುವ ಪರಿಸ್ಥಿತಿ ಏನು ಉದ್ಭವಿಸಿಲ್ಲ.
ಪಕ್ಷದ ಸಂಘಟನೆ ಮುಂದಿನ ಸಭೆ ಬಗ್ಗೆ ಅಷ್ಟೇ ನಾವು ಚರ್ಚೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರದಂತೆ ಎಲ್ಲವೂ ತೀರ್ಮಾನ ಆಗುತ್ತೆ, ನಾವು ತೀರ್ಮಾನ ಮಾಡುವಂಥದ್ದು ಏನೂ ಇಲ್ಲ.